ಸೈನ್ಸ್ ಕ್ಲಾಸಸ್ಸು 6ರಿಂದ SLCವರೆಗೂ ಇರುತ್ತೆ. ಆ್ಯಸಿಡ್ಡು, ಬೇಸು, ಸಾಲ್ಟ್ ಬಗ್ಗೆ ನೋಡೋಣ ಈ ವಿಡಿಯೋದಲ್ಲಿ. ಮುಖ್ಯವಾಗಿ ಆ್ಯಸಿಡ್ ಅನ್ನೋ ವರ್ಡು ಲ್ಯಾಟಿನ್ ವರ್ಡು. ಆ್ಯಸಿಡ್ ಅಂದರೆ ಏಸರ್ ಅಂತೇಳಿ. ಇದರ ಅರ್ಥ ಏನು ಅಂದರೆ ಸೋರ್ ಅಂತೇಳಿ. ಸೋರ್ ಅಂದರೆ ಹುಳಿ ಅಂತ. ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ನೋಡೋಣ. ಮೊದಲನೇದಾಗಿ ಆ್ಯಸಿಡ್ ಇದೆ. ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಅಂತೇಳಿ. ಸೋರ್ ಅಂತ ಹೇಳಿದ್ರೆ ಹುಳಿ ಅಂತೇಳಿ. ಇಲ್ಲಿ ಬೇಸಸ್ ಇದೆ. ಬೇಸ್ ಅಂದರೆ ಬೇಸ್ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಬಿಟ್ಟರ್ ಇನ್ ಟೇಸ್ಟ್. ಬಿಟ್ಟರ್ ಅಂತ ಹೇಳಿದ್ರೆ ಅದು ಕಹಿ ಅಂತೇಳಿ. ಇಲ್ಲಿ ನೋಡಿ, ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಸಿಡ್ ಅಲ್ಲಿ. ಇಲ್ಲಿ ರೆಡ್ ಲಿಟ್ಮಸ್ ಪೇಪರು ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏನು, ರೆಡ್ ಲಿಟ್ಮಸ್ ಪೇಪರ್ ಬ್ಲೂ ಆಗಿ ಕನ್ವರ್ಟ್ ಆದರೆ ಅದು ಬೇಸ್ ಅಂತೇಳಿ. ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗಿ ಕನ್ವರ್ಟ್ ಆದರೆ ಅದು ಆ್ಯಸಿಡ್ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಆ್ಯಸಿಡ್ ಅಲ್ಲಿ H+ ಅಯಾನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಆ್ಯಸಿಡ್ ಅಲ್ಲಿ H+ ಅಯಾನ್ಸ್ ಇದ್ರೆ ಅದು ಹೈ ಕಾನ್ಸಂಟ್ರೇಟೆಡ್ ಅಂತೇಳಿ. ಇಲ್ಲಿ OH- ಅಯಾನ್ಸ್ ಅಂತೀವಿ. ಅಂದರೆ OH- ಅಯಾನ್ಸ್ ಬೇಸಲ್ಲಿ ತುಂಬ ಜಾಸ್ತಿ ಇದ್ರೆ ಅದನ್ನು ಹೈ ಕಾನ್ಸಂಟ್ರೇಟೆಡ್ ಬೇಸ್ ಅಂತೇಳಿ ಕರಿತೀವಿ. ನೋಡಿ, ಬೇಸ್ ಯಾವಾಗಲೂ ಸೋಪಿ ಇನ್ ಟಚ್ ಅಂತೇಳಿ. ಸೋಪಿ ಇನ್ ಟಚ್ ಅಂದರೆ ನಾವು ಸೋಪನ್ನು ಯೂಸ್ ಮಾಡಿದಾಗ ಕೈ ಹೇಗೆ ಜಾರುತ್ತಲ್ಲ, ಆ ರೀತಿ ಬೇಸ್ನ ನಾವು ಟಚ್ ಮಾಡಿದ್ರೆ ಅದು ಸೋಪಿ ಇನ್ ಟಚ್ ಅಂದರೆ ಜಾರುತ್ತೆ ಕೈ ಅಂತೇಳಿ. ಬಟ್ ಆ್ಯಸಿಡ್ಗಳಲ್ಲಿ ಹಾಗಾಗಲ್ಲ. ಆ್ಯಸಿಡ್ ದೇ ಡೋಂಟ್ ಹ್ಯಾವ್ ಸೋಪಿ ಇನ್ ಟಚ್. ಇಲ್ಲಿ ನೋಡಿ, ಸ್ಟ್ರಾಂಗ್ ಆ್ಯಸಿಡ್ ಇದೆ. ಎಕ್ಸಾಂಪಲ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ಸ್. ಈ 3 ಆ್ಯಸಿಡ್ಸ್ ತುಂಬ ಇಂಪಾರ್ಟೆಂಟ್ ಗೊತ್ತಿರಬೇಕು. H2SO4 ಅಂತ ಹೇಳಿದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತೇಳಿ. HCl ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತೇಳಿ. ಇನ್ನೊಂದು HNO3 ಅಂದರೆ ನೈಟ್ರಿಕ್ ಆ್ಯಸಿಡ್ ಅಂತೇಳಿ. ಅದೇ ಥರ ಎಕ್ಸಾಂಪಲ್ ಆಫ್ ಸ್ಟ್ರಾಂಗ್ ಬೇಸ್ ಇದೆ. KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತೇಳಿ. ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇವು 2 ಗೊತ್ತಿರಬೇಕು. ಈಗ ಆ್ಯಸಿಡ್ಡು, ಸೋರು, ಬೇಸು, ಬಿಟ್ಟರ್ ಅಂತೇಳಿ ಗೊತ್ತಾಯಿತು. ಅಂದರೆ ಎಲ್ಲವನ್ನು ನಾವು ಟೇಸ್ಟ್ ನೋಡೋಕ್ಕಾಗಲ್ಲ. ಅದೇ ಕಾರಣಕ್ಕೆ ನಾವೇನು ಮಾಡ್ತೀವಿ, ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ. ಇಂಡಿಕೇಟರ್ಸ್ ಅಂದರೆ ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸ್ ಯೂಸ್ ಟು ಟೆಸ್ಟ್ ವೆದರ್ ಎ ಸಬ್ಸ್ಟೆನ್ಸ್ ಈಸ್ ಆ್ಯಸಿಡ್ ಆರ್ ಬೇಸ್ ಅಂತೇಳಿ. ಕೊಟ್ಟಿರೋ ಸಬ್ಸ್ಟೆನ್ಸು ಆ್ಯಸಿಡ್ಡು, ಬೇಸು ಅಂತೇಳಿ ನಾವು ಟೆಸ್ಟ್ ಮಾಡಬೇಕು ಅಂದರೆ ಆ ಟೆಸ್ಟಿಗೆ ಯೂಸ್ ಮಾಡೋದನ್ನು ನಾವು ಇಂಡಿಕೇಟರ್ಸ್ ಅಂತ ಕರಿತೀವಿ. ಅಂದರೆ ಆ ಕೆಮಿಕಲ್ಸ್, ಇಂಡಿಕೇಟರ್ಸ್ ಆರ್ ದ ಸ್ಪೆಷಲ್ ಟೈಪ್ ಆಫ್ ಕೆಮಿಕಲ್ಸ್ ಅಂತೇಳಿ. ಮೊದಲನೇದು ಲಿಟ್ಮಸ್ ಇದೆ. ಇದನ್ನು ನ್ಯಾಚುರಲ್ ಡೈ ಅಂತೀವಿ. ಇದನ್ನು ಲೈಕನ್ಸಿಂದ ಅಂದರೆ ಕಲ್ಲುವಿಂದ ನಾವು ಪಡ್ಕೋತೀವಿ. ಇಟ್ ಹ್ಯಾಸ್ ಎ ಪರ್ಪಲ್ ಕಲರ್ ಅಂತೇಳಿ. ಅನ್ನೋದು ಸ್ವಲ್ಪ ನೋಡ್ಕೋಬೇಕು. ಪರ್ಪಲ್ ಕಲರ್ ಇನ್ ಡಿಸ್ಟಿಲ್ಡ್ ವಾಟರಲ್ಲಿ ಪರ್ಪಲ್ ಕಲರ್ ಇರುತ್ತೆ ಇದು. ನೆಕ್ಸ್ಟ್ ಲಿಟ್ಮಸ್ ಪೇಪರ್ ಇದೆ. ಲಿಟ್ಮಸ್ ಪೇಪರಲ್ಲಿ 2 ಟೈಪ್ಸು, ಒಂದು ಬ್ಲೂ ಲಿಟ್ಮಸ್ ಪೇಪರ್, ಇನ್ನೊಂದು ರೆಡ್ ಲಿಟ್ಮಸ್ ಪೇಪರ್ ಅಂತೇಳಿ. ಇದನ್ನು ಕೂಡ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಇಂಡಿಕೇಟರ್ಸ್ ಲೀಸ್ಟ್ ಕೊಟ್ಟಿದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಫ್ರಮ್ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಇರುವಂಥ ಎಲ್ಲ ಇಂಡಿಕೇಟರ್ಸ್ನ ಇದರಲ್ಲಿ ಕವರ್ ಮಾಡಿದ್ದೀವಿ. ನೋಡಿ, ಆ್ಯಸಿಡ್ಡು, ಬೇಸ್ ಇದೆ. ಇಲ್ಲಿ ರೆಡ್ ಲಿಟ್ಮಸ್ ಪೇಪರು, ಇಲ್ಲಿ ಬ್ಲೂ ಲಿಟ್ಮಸ್ ಪೇಪರು, ಇಲ್ಲಿ ಚೀನಾ ರೋಸ್, ಇಲ್ಲಿ ಫಿನಾಪ್ತಲಿನ್ ಇದೆ, ಇಲ್ಲಿ ಮೀಥೇಲ್ ಆರೆಂಜ್ ಇದೆ. ಇಲ್ಲಿ ಏನಾಗುತ್ತೆ, ಫಸ್ಟು ರೆಡ್ ಲಿಟ್ಮಸ್ ಪೇಪರು ಆ್ಯಸಿಡಲ್ಲಿ ಯಾವುದೇ ಚೇಂಜಸ್ ಆಗಿರಲ್ಲ, ಆದರೆ ಬೇಸಲ್ಲಿ ಬ್ಲೂ ಕಲರ್ ಆಗುತ್ತೆ. ಇಲ್ಲಿ ಬ್ಲೂ ಲಿಟ್ಮಸ್ ಪೇಪರ್ ಇದೆ. ಇದು ಬ್ಲೂ ಲಿಟ್ಮಸ್ ಪೇಪರು ಆ್ಯಸಿಡಲ್ಲಿ ರೆಡ್ ಕಲರ್ ಆಗುತ್ತೆ, ಬೇಸಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಇಲ್ಲಿಗೆ ಬಂದ ತಕ್ಷಣ ನೋಡಿ, ಇಲ್ಲಿ ಚೀನಾ ರೋಸ್ ಇದೆ. ಈ ಚೀನಾ ರೋಸ್ ಏನಾಗುತ್ತೆ, ಆ್ಯಸಿಡಲ್ಲಿ ಡಾರ್ಕ್ ಪಿಂಕ್ ಕಲರ್ ಬರುತ್ತೆ. ಅದನ್ನು ಮಜೆಂಟಾ ಅಂತಲೂ ಕರಿತೀವಿ. ಇದು ನೆನಪಿರ್ಬೇಕು, ಮಜೆಂಟಾ ಅನ್ನೋದು ಡಾರ್ಕ್ ಪಿಂಕ್ ಕಲರ್ ಬರುತ್ತೆ. ಇಲ್ಲಿ ಬೇಸಿಗೆ ಬಂದ ತಕ್ಷಣ ಗ್ರೀನ್ ಕಲರ್ ಆಗುತ್ತೆ. ಇಲ್ಲಿ ಡಾರ್ಕ್ ಪಿಂಕು, ಇಲ್ಲಿ ಗ್ರೀನ್ ಕಲರ್ ನೋಡ್ಕೋಬೇಕು. ಇದು ಚೀನಾ ರೋಸು. ಸೊ ಇದು ಪೂರ್ತಿ ಕೂಡ ನಮ್ಮದು ನ್ಯಾಚುರಲ್ ಇಂಡಿಕೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಏನು, ಫಿನಾಪ್ತಲಿನ್ ಇದೆ. ಫಿನಾಪ್ತಲಿನ್ ಇಂಡಿಕೇಟರು ಆ್ಯಸಿಡಲ್ಲಿ ಯಾವುದೇ ಚೇಂಜಸ್ ಆಗಲ್ಲ, ಆದರೆ ಬೇಸಿಗೆ ಬಂದ ತಕ್ಷಣ ಬೇಸಲ್ಲಿ ಪಿಂಕ್ ಕಲರ್ ಬರುತ್ತೆ. ನೆಕ್ಸ್ಟು ಮೀಥೇಲ್ ಆರೆಂಜ್ ಇದೆ. ಈ ಮೀಥೇಲ್ ಆರೆಂಜ್ ಆ್ಯಸಿಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೆಂಜಿಂದ ಕಂಪ್ಲೀಟಾಗಿ ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಬೇಸಲ್ಲಿ ಏನಾಗುತ್ತೆ, ಆರೆಂಜಿಂದ ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ಸು, ತುಂಬ ಚೆನ್ನಾಗಿ ನೆನಪಿರಬೇಕು. ನೋಡಿ, ಚೀನಾ ರೋಸ್ ಅಂತ ಹೇಳಿದ್ರೆ ಯಾವುದೋ ಬೇರೆ ಹೂವಲ್ಲ, ಅದು ಹೈಬಿಸ್ಕಸ್ಸು. ದಾಸವಾಳದ ಹೂವಿಂದನೇ ನಾವು ಚೀನಾ ರೋಸ್ ಇಂಡಿಕೇಟರ್ನ ಪ್ರಿಪೇರ್ ಮಾಡ್ತೀವಿ. ಸಮ್ ಸೋರ್ಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಇಂಪಾರ್ಟೆಂಟ್ ಲೀಸ್ಟ್ ಇದು.
ಇಲ್ಲಿ ನೋಡಿ ಫಾರ್ಮಿಕ್ ಆ್ಯಸಿಡ್ ಇದೆ, ಅದನ್ನು ಫಾರ್ಮಿಕ್ ಆ್ಯಸಿಡ್ಡು ಆ್ಯಂಟ್ ಸ್ಟಿಂಗಲ್ಲಿರುತ್ತೆ, ಅದನ್ನು ನಾವು ಮೆಥನಾಯಿಕ್ ಆ್ಯಸಿಡ್ ಅಂತಲೂ ಕರಿತೀವಿ. ನೋಡಿ 7th ಸ್ಟ್ಯಾಂಡರ್ಡಲ್ಲಿ ಫಾರ್ಮಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಹಾಗೆ 10th ಸ್ಟ್ಯಾಂಡರ್ಡ್ ಅಂದು ಲೀಸ್ಟ್ ಕೊಟ್ಟಿದ್ದೀವಿ. ನೋಡಿ ಇದು 10th ಸ್ಟ್ಯಾಂಡರ್ಡ್ ಲೀಸ್ಟು. ಇದರಲ್ಲಿ ನೋಡಿ ಆ್ಯಂಟ್ ಸ್ಟಿಂಗು ಮೆಥನಾಯಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಎರಡೂ ಒಂದೇ, ಎರಡು ಬೇರೆ ಬೇರೆ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ವಿಡಿಯೋನ ಪಾಸ್ ಮಾಡಿಕೊಂಡು ಲೀಸ್ಟ್ನ ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ನೆಕ್ಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇದೆ. ನೋಡಿ ಆ್ಯಸಿಡ್ಡು ಬೇಸ್ ಜೊತೆಗೆ ರಿಯಾಕ್ಷನ್ ಆದರೆ ಆವಾಗ ನಮಗೆ ಅದನ್ನು ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಲ್ಲಿ ರಿಲೀಸ್ ಆಗೋದೇನು ಅಂತ ಹೇಳಿದ್ರೆ ಸಾಲ್ಟ್ ಆ್ಯಂಡ್ ವಾಟರ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಗ್ಗೆ ನೋಡೋಣ. ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್, ಅಂದರೆ ಯಾವಾಗ ಆ್ಯಸಿಡ್ಡು ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ಆವಾಗ ಸಾಲ್ಟ್ ಮತ್ತು ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತೇಳಿ. ಅದ್ರ ಜೊತೆಗೆ ಏನಾಗುತ್ತೆ, ಹೀಟ್ ಈಸ್ ಎವಾಲ್ವ್ಡ್, ಅಂದರೆ ಹೀಟನ್ನು ರಿಲೀಸ್ ಮಾಡುತ್ತೆ. ಯಾವುದ್ರ ಜೊತೆಗೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ. ಇದು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಸ್ಟೇಟ್ಮೆಂಟಲ್ಲಿ ಕೇಳೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಇದು ಗೊತ್ತಿರಬೇಕು. ಯಾವುದು, ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಂಡ್ ಹೀಟ್ ಈಸ್ ಎವಾಲ್ವ್ಡ್ ಇನ್ ದಿಸ್ ರಿಯಾಕ್ಷನ್ ಅಂತ. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ, HCl ಇದೆ, ಅಂದರೆ ಸ್ಟ್ರಾಂಗ್ ಆ್ಯಸಿಡ್, ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕರಿತೀವಿ. ಆಮೇಲೆ ಸ್ಟ್ರಾಂಗ್ ಬೇಸ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್. ವೆನ್ ಆ್ಯಸಿಡ್ ರಿಯಾಕ್ಟ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಅನ್ನೋದು ಸಾಲ್ಟ್, ಇದು NaCl. ಅದ್ರ ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೋಡಿ, ಸ್ಟ್ರಾಂಗ್ ಆ್ಯಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ ಗಿವ್ ರೈಸ್ ಟು ನ್ಯೂಟ್ರಲ್ ಸಾಲ್ಟ್ ಅಂತ. ನೋಡಿ, ಯಾವುದು, ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ರಿಯಾಕ್ಟ್ ಆದರೆ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ, ಜೊತೆಗೆ ವಾಟರ್ ಕೂಡ ರಿಲೀಸ್ ಆಗುತ್ತೆ. ನೆಕ್ಸ್ಟ್, ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ರಿಯಾಕ್ಷನ್ ಆದರೆ ನಮಗೆ ಅಸಿಡಿಕ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಅದ್ರ ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ, ಎಕ್ಸಾಂಪಲ್ ಇಲ್ಲಿದೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಯಾವುದು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸ್ಟ್ರಾಂಗ್ ಆ್ಯಸಿಡ್ ರಿಯಾಕ್ಷನ್ ಯಾವ್ದ್ರ ಜೊತೆಗೆ ಆಗುತ್ತೆ, ವೀಕ್ ಬೇಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ, ಅಂದರೆ NH4OH. ಇದು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇದರಿಂದ ರಿಯಾಕ್ಷನ್ ಆಗೋ ಸಾಲ್ಟ್ ಯಾವುದು ಅಂತ ಹೇಳಿದ್ರೆ ಅಮೋನಿಯಂ ಕ್ಲೋರೈಡ್, NH4Cl ಇದು. ಆಮೇಲೆ ವಾಟರ್ ರಿಲೀಸ್ ಆಗುತ್ತೆ. ಇದನ್ನು ನಾವು ಅಸಿಡಿಕ್ ಸಾಲ್ಟ್ ಅಂತ ಕರಿತೀವಿ. ಯಾವುದನ್ನ, ಅಮೋನಿಯಂ ಕ್ಲೋರೈಡ್ನ. ಅದ್ರ ಜೊತೆಗೆ ನೋಡಿ ಇನ್ನೂ ಒಂದು ರಿಯಾಕ್ಷನ್ ಇದೆ. ಯಾವುದು, ಇಲ್ಲಿ ಯಾವುದು, ವೀಕ್ ಆ್ಯಸಿಡ್ ಇದೆ. ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಜೊತೆಗೆ ರಿಯಾಕ್ಷನ್ ಆದರೆ ಏನಾಗುತ್ತೆ, ಬೇಸಿಕ್ ಸಾಲ್ಟ್ ಆಗುತ್ತೆ ಮತ್ತು ವಾಟರ್ ರಿಲೀಸ್ ಆಗುತ್ತೆ. ಫಸ್ಟ್ ಏನಾಯಿತು, ಫಸ್ಟು ಇದರಲ್ಲಿ ಇಲ್ಲೇನಾಗುತ್ತೆ, ಸ್ಟ್ರಾಂಗ್ ಆ್ಯಸಿಡ್ಡು ಸ್ಟ್ರಾಂಗ್ ಬೇಸ್ ಬಂದರೆ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ. ಇಲ್ಲೇನಾಗುತ್ತೆ, ಸ್ಟ್ರಾಂಗ್ ಆ್ಯಸಿಡ್ಡು ವೀಕ್ ಬೇಸ್ ಬಂದರೆ ಅಸಿಡಿಕ್ ಸಾಲ್ಟ್ ಬರುತ್ತೆ. ಇಲ್ಲಿ ಅದ್ರ ಕೆಳಗಡೆ ಏನಾಗುತ್ತೆ ನೋಡಿ, ವೀಕ್ ಆ್ಯಸಿಡ್ಡು ಸ್ಟ್ರಾಂಗ್ ಬೇಸ್ ಬಂದರೆ ಬೇಸಿಕ್ ಸಾಲ್ಟ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ. ಅಂದರೆ ಇಲ್ಲಿ ಯಾವುದು, ಈ ಕಡೆ ರಿಯಾಕ್ಟೆಂಟ್ಸಲ್ಲಿ ಯಾವುದು ತುಂಬ ಸ್ಟ್ರಾಂಗ್ ಇರುತ್ತೋ ಅದೇ ಸಾಲ್ಟ್ ರಿಲೀಸ್ ಆಗುತ್ತೆ. ಇಲ್ಲಿ ಆ್ಯಸಿಡ್ ಸ್ಟ್ರಾಂಗ್ ಇದ್ದರೆ ಅಸಿಡಿಕ್ ಸಾಲ್ಟು, ಇಲ್ಲಿ ಬೇಸ್ ಸ್ಟ್ರಾಂಗ್ ಇದ್ದರೆ ಬೇಸಿಕ್ ಸಾಲ್ಟು. ಸೊ ಅದಾದಮೇಲೆ ಇನ್ನೂ ಒಂದಿದೆ, ವೀಕ್ ಆ್ಯಸಿಡ್ಡು ವೀಕ್ ಬೇಸು ನ್ಯೂಟ್ರಲ್ ಸಾಲ್ಟು. ಸ್ಟ್ರಾಂಗ್ ಆ್ಯಸಿಡ್ಡು ಸ್ಟ್ರಾಂಗ್ ಬೇಸ್ ಇದ್ರೂ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ, ವೀಕ್ ಆ್ಯಸಿಡ್ಡು ವೀಕ್ ಬೇಸ್ ಇದ್ರೂ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ, ವಾಟರ್ ರಿಲೀಸ್ ಆಗುತ್ತೆ, ಜೊತೆಗೆ ಹೀಟ್ ಈಸ್ ಎವಾಲ್ವ್ಡ್, ಹೀಟು ರಿಲೀಸ್ ಆಗುತ್ತೆ. ಸೊ ಇನ್ನೂ ಒಂದು ರಿಯಾಕ್ಷನ್ ಇದೆ ಇದ್ರ ಜೊತೆಗೆ ನೋಡಿ, ಇದು ಯಾವುದು, ಕಾರ್ಬೋನಿಕ್ ಆ್ಯಸಿಡ್ ಇದೆ. ಅಂದರೆ ಕಾರ್ಬೋನಿಕ್ ಆ್ಯಸಿಡ್ಡು ವೀಕ್ ಆ್ಯಸಿಡ್ಡು, ಸ್ಟ್ರಾಂಗ್ ಬೇಸ್ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ವೀಕ್ ಆ್ಯಸಿಡ್ಡು ಸ್ಟ್ರಾಂಗ್ ಬೇಸ್ ಆದರೆ ಏನು ಬರುತ್ತೆ, ಬೇಸಿಕ್ ಸಾಲ್ಟ್ ಬರುತ್ತೆ. ಸೋಡಿಯಂ ಕಾರ್ಬೋನೇಟ್ ಈಸ್ ಎ ಬೇಸಿಕ್ ಸಾಲ್ಟ್, ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ. ಇದಿಷ್ಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಡೈಲಿ ಲೈಫಲ್ಲಿ ನ್ಯೂಟ್ರಲೈಸೇಷನ್ನ ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಇಂಡೈಜೆಷನಲ್ಲಿ ನೋಡ್ತೀವಿ. ಅಂದರೆ ಹೊಟ್ಟೆ ಒಳಗಡೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತುಂಬ ಜಾಸ್ತಿ ರಿಲೀಸ್ ಆಗಿರುತ್ತೆ, ಅದನ್ನು ಕಡಿಮೆ ಮಾಡೋದಕ್ಕೆ ನಾವು ಆ್ಯಂಟಾಸಿಡ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಟಾಸಿಡ್ಸ್ ಯಾವುದು ಅಂತ ಹೇಳಿದ್ರೆ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಇದು ತುಂಬ ಚೆನ್ನಾಗಿ ನೆನಪಿರಬೇಕು. ಅದನ್ನು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ, MgOH ಟ್ವೈಸ್ ಅಂತೇಳಿ. ಡೈಲಿ ಲೈಫಲ್ಲಿ ಗ್ಯಾಸ್ಟ್ರಿಕ್ಕಿಗೆ ಯೂಸ್ ಮಾಡೋದು ಇದನ್ನೇ.
ಅಪ್ಕಮಿಂಗ್ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸು, ಬೇಸ್, pH ವ್ಯಾಲ್ಯೂ, ಸಾಲ್ಟ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಇನ್ನೂ ಇಂಪಾರ್ಟೆಂಟ್ ಇದೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.